ಇನ್ನು ಅಧಿಕಾರ ಮೀರಿ ವರ್ತಿಸಿದ್ರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಶಾಸಕರು ಮಾಡಬೇಕಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆಯನ್ನ ಮಾಡಿದ್ದಾರೆ ಪರಮೇಶ್ವರ್ ನಾಯ್ಕ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರ ಈ ಕ್ರಮಕ್ಕೆ ತೀವ್ರ ಆಕ್ಷೇಪಗಳು ವ್ಯಕ್ತವಾಗಿವೆ. ನಿಯಮ ಬಾಹಿರವಾಗಿ ನೀರಾವರಿ ಇಲಾಖೆಯ ಸಭೆಯನ್ನು ನಡೆಸಿದ್ದಾರೆ ಮಾಜಿ ಸಚಿವರು. ಹೂವಿನ ಹಡಗಲಿ ಕ್ಷೇತ್ರದ ಕೆರೆಗಳಿಗೆ ನೀರು ತುಂಬಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಮಾಡಿದ್ರು. ಈ ಸಭೆಯಲ್ಲಿ ಅಧಿಕಾರಿಗಳಿಗೆ ಮುಂದಿನ ಮೀಟಿಂಗ್ಗೆ ಮಾಹಿತಿಯ ಜೊತೆಗೆ ಬನ್ನಿ ಅಂತ ಹೇಳಿ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಸಭೆಯನ್ನ ನಡೆಸಿ ಪರಮೇಶ್ವರ್ ನಾಯ್ಕ ಅವರು ನಿಯಮವನ್ನ ಮೀರಿದ್ದಾರೆ. ಆಗಸ್ಟ್ 13ರಂದು ಬಳ್ಳಾರಿಯಲ್ಲಿ ಪರಮೇಶ್ವರ್ ನಾಯ್ಕ ಅವರು ಈ ರೀತಿಯಾಗಿ ಸಭೆಯನ್ನ ಕರೆದಿರೋರು. ನಿಮ್ಮದೇನು ಕೆಲಸ, ಜವಾಬ್ದಾರಿ ಬೇಕಲ್ಲ, ಅದಕ್ಕೋಸ್ಕರ ನಿಮಗೆಲ್ಲ ಸರ್ಕಾರ ನೇಮಕ ಮಾಡಿರೋದು. ಹೇಳಿದಾಗ ನೀವು ಕೆಲಸ ಮಾಡಬೇಕಾದ್ರೆ ನಿಮ್ಮ ಜವಾಬ್ದಾರಿ ಏನು? ಈಗ ನಂಬರ್ 2 ತಳಕಲ್ಲು, ಆಮೇಲೆ ಬನ್ನಿಕಲ್ಲು, ಹಿರೇಮಲ್ಲನ ಕೆರೆ ನೀರು ಹೋಗಿದೆಯಾ? ಅದು ಗೊತ್ತಪ್ಪ. ನಿಯಮ ಬಾಹಿರವಾಗಿ ಪರಮೇಶ್ವರ್ ನಾಯ್ಕ ಸಭೆ ಮಾಡಿದ್ದಾರೆ. ಅಧಿಕಾರಿಗಳ ಸಭೆ ಮಾಡಿದ್ದು ಕ್ಷೇತ್ರದ ಜನರಿಗೆ ಮಾಡಿದಂತಹ ಅಗೌರವ. ಈ ಸಂಬಂಧ ಸ್ಪೀಕರ್ಗೆ ದೂರು ನೀಡ್ತೀನಿ ಅಂತ ಹೇಳಿ ಕೃಷ್ಣ ನಾಯ್ಕ ಹೇಳಿಕೆ ಕೊಟ್ಟಿದ್ದಾರೆ. ಸಭೆಗೆ ಹಾಜರಾಗದ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲಿ, ಈ ಸಂಬಂಧ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ನೀಡಿದ್ದೀನಿ, ಶಾಸಕರ ಹಕ್ಕಿಗೆ ಧಕ್ಕೆ ಆಗುವಂತೆ ನಡ್ಕೊಂಡಿದ್ದಾರೆ ಅಂತ ಹೇಳಿ ಕೃಷ್ಣ ನಾಯ್ಕ ಹೇಳಿದ್ದಾರೆ. ಇವತ್ತು ಇವರು ಕಾನೂನ ಅರಿವಿಲ್ಲದೆ ಈ ರೀತಿ ಸಭೆಗಳು ಮಾಡೋದು, ಆ ಕ್ಷೇತ್ರ ಜನತೆಗೆ ಮಾಡ್ತಿರೋದು ಒಂಥರ ಅಗೌರವ. ಅದಕ್ಕಿಂತ ಮುಂಚೆ ಅವರು ಮುಂದೆ 2 ಹಿಂದೆ 2 ಎಸ್ಕಾಟ್ ಹಾಕೊಂಡು ಓಡಾಡ್ತಾ ಇದ್ರು. ಅಧಿಕಾರಿ ಮೀಟಿಂಗ್ ಮಾಡಿ ಯಾವನೊಬ್ಬ ಅಲ್ಲಿ ಅಧಿಕಾರಿ ಜೊತೆ ಎಲ್ಲ ಅವರ ಹಿಂಬಾಲಕರನ್ನೆಲ್ಲ ಕುಂದಿಸ್ಕೊಂಡು ಯಾವ ಅಧಿಕಾರಿಗೆ ಹೋಗಿದ್ರು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಮತ್ತು ಯಾವ ಕಾನೂನು ಅಡಿಯಲ್ಲಿ ಇವರು ಅಧಿಕಾರಿಗಳು ಮೀಟಿಂಗ್ ತೊಗೊಳ್ತಿದ್ದಾರೆ ಅಂತೇಳಿ, ಮತ್ತು ಇವರಿಗೆ ಹೆಂಗೆ ತಿಳಿತೈತೆ ಹಂಗೆ ಅಧಿಕಾರಿಗಳು ಮೀಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಹಕ್ಕುಗಳಿಗೆ ಚ್ಯುತಿಯಾಗಿದೆ. ನಾನು ಸ್ಪೀಕರಿಗೆ ಕೂಡ ಪತ್ರ ಕೊಟ್ಟಿದ್ದೀನಿ. ಯಾವ್ಯಾವ ಅಧಿಕಾರಿಗಳು ಅವರ ಕರೆದಂಥ ಸಭೆಗೆ ಹಾಜರಾಗಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ, ಮತ್ತು ಎಸ್ಕಾಟ್ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ಕಾನೂನು ಕ್ರಮ ತಗೊಳ್ಳಿ ಅಂತೇಳಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಹೌದು, ಮುಖ್ಯ ಕಾರ್ಯದರ್ಶಿ ಕೊಟ್ಟಿದ್ದೀನಿ, ಆಮೇಲೆ ನಮ್ಮ DG ಸಲೀಂ ಸರಿಗೆ ಕೊಟ್ಟಿದ್ದೀನಿ, ಆಮೇಲೆ DPR ಸೆಕ್ರೆಟರಿ ಕೂಡ ಕೊಟ್ಟಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.